ದಿನದ ಕಾಯಕದಂತೆ ನಿಂಗಮ್ಮ ಲಕ್ಕಮ್ಮ ಬಿಂದಿಗೆಯ ಇಳಿದು ನೀರಿಗೆ ಹೊರಟಾರೋ ದೇವರಳ್ಳಕ್ಕೆ ಹೋಗಿ ನೀರಿಗೆ ಇಳಿಯಲೋ ನೀರು ತುಂಬುತ್ತಲಿರಲು ಮಿಂಚು ಮೂಡಿರಲು. ರಂಗಾಪುರದ ಶಿವಶರಣರಾದ ಸಿದ್ದರಾಮಯ್ಯ ಮತ್ತು ಸಿದ್ದಮ್ಮನವರ ಗರ್ಭದಲ್ಲಿ ಜನಿಸಿ ಪಾರ್ವತಾದೇವಿಗೆ ನಿಂಗಮ್ಮನೆಂಬ ಹೆಸರು, ದೇವಕನಿಗೆ ಲಕ್ಕಮ್ಮನೆಂಬ ಹೆಸರಿತ್ತಲ್ಲ. ಆ ಹೆಣ್ಮಕ್ಳೇನು ಮಾಡಿದಾರಪ್ಪ ಅಂದರೆ, ಬೆಳಗ್ಗೆ ಎದ್ದಾಕ್ಷಣ ದಿನನಿತ್ಯದ ಕಾರ್ಯದಂತೆ ಬಿಂದಿಗೆಯನ್ನು ಹಿಡಿದು ಊರಿನ ಪಕ್ಕದಲ್ಲಿರುವ ಹಳ್ಳಕ್ಕೆ ಹೋಗಿ ನೀರು ತುಂಬ್ಕೊಂಬಂದು ಶಿವಪೂಜೆ ಕೊಡ್ತಾಯಿದ್ರು. ಆ ಕೆಲಸಕ್ಕಾಗಿ ನಿಂಗಮ್ಮ ಬಿಂದಿಗೆಯನ್ನು ಹಿಡಿದು ಹಳ್ಳಕ್ಕೆ ಹೋಗಿದ್ದಾಳೆ. ನೀರನ್ನು ಬಿಂದಿಗೆ ಒಳಗೆ ತುಂಬ್ತಾಯಿದ್ರು. ಅಲ್ಲಿ ಏನೋ ಒಂದು ಆಶ್ಚರ್ಯ ನಡೀತಾ ಇರುತ್ತೆ. ಬೆದರಿದ ನಿಂಗಮ್ಮ ಬೆವರಿ ನಿಂತಾಳಾಗ ಬಿಂದಿಗೆಯೋ ತುಂಬಿರಲು ಲಿಂಗವು ಕಾಣಲು. ಆ ನೀರಿನಲ್ಲಿ ಬಿಂದಿಗೆಯನ್ನು ಬಿಟ್ಟಿದ್ದಾಳೆ. ಬಿಂದಿಗೆಯಲ್ಲಿ ನೀರು ತುಂಬಿದೆ. ಆ ಬಿಂದಿಗೆಯಲ್ಲಿ ಒಂದು ಲಿಂಗನೂ ಕೂಡ ಕಾಣಿಸ್ಕೊಂಬಿಡ್ತು. ತವಕದಿಂದಲೇ ಅವರು ಲಿಂಗವ ನೋಡಲು ಒಳೆವ ಲಿಂಗವ ಕಂಡು ನಮಿಸಿ ನಿಂದಾರೋ. ಇದೇನಪ್ಪ ಇದು? ನಾವು ನೀರು ತುಂಬಿದರೆ ನೀರಿರಬೇಕು, ಅದರೊಳಗೆ ಒಂದು ಲಿಂಗನೂ ಕೂಡ ಇದೆಯಲ್ಲ, ಇದೇನು ಅದೃಷ್ಟದ ಬಾಗಿಲು ತೆರೆದಿದೆ ಅಂತ ಹೇಳಿ ತವಕದಿಂದ ಮನೆಗೆ ಬಂದು ತಂದೆ ತಾಯಿಗಳಿಗೆ ವಿಷಯವನ್ನು ತಿಳಿಸ್ತಾವ್ರೆ. ಕೇಳಮ್ಮ ನಿಂಗಮ್ಮ ಮನವಿಟ್ಟು ಲಾಲಿಸು, ಶಿವಶರಣರು ಬರುವಾರು ನಿಮ್ಮ ಮನೆಗಮ್ಮ. ವಿಧಿಯ ನಿಯಮದಂತೆ ನಿನ್ನ ಕೇಳುವರಮ್ಮ, ನೀನು ಒಪ್ಪಲೇಬೇಕು, ಮದುವೆಯಾಗಬೇಕು. ಅಕ್ಕ ಲಕ್ಕಮ್ಮನು ವಿಧಿಯ ನಿಯಮದಂತೆ ಹಿರಿಯ ಉಜ್ಜಯಿನಿಗೆ ಸೇರಲೇಬೇಕು. ನೀನು ಈ ದಿನ ಶಿವಶರಣರು ನಿನ್ನನ್ನು ಕೇಳಲು ಮನೆಗೆ ಬರ್ತಾ ಇದ್ದಾರೆ. ನೀನು ವಿಧಿಯ ನಿಯಮದಂತೆ ಶಿವಶರಣರಾದ ಗಂಗಮ್ಮ ಮತ್ತು ಸಿದ್ಧಲಿಂಗಪ್ಪನವರ ಮಗನಾಗಿ ಹುಟ್ಟಿರ್ತಕ್ಕಂಥ ಹಿರೇಲಿಂಗನನ್ನೇ ಮದುವೆ ಆಗಬೇಕು. ಯಾರಿಗೆ ಹೇಳ್ತಾ ಇದ್ದಾರೆ? ನಿಂಗಮ್ಮನಿಗೆ. ಅಷ್ಟೇ ಅಲ್ಲ, ನಿನ್ನ ಸಹೋದರಿಯಾದ ಲಕ್ಕಮ್ಮನು ಆಕೆಗೂ ಸಹ ಹಿರೇ ಉಜ್ಜಯಿನಿಗೆ ಅವಳು ಕೂಡ ಸೇರಬೇಕಾಗುತ್ತೆ ಅಂತ ಹೇಳಿದ್ರು. ಹಿರಿಯಪ್ಪನೆಂಬುವನು ಬಲು ಕೀರ್ತಿವಂತನು, ದಂಡಿನಲ್ಲಿ ಅವನು ದಂಡನಾಯಕನು. ಹಿರೇ ಉಜ್ಜಯಿನಿಯಲ್ಲಿ ಹಿರಿಯಪ್ಪ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ದಂಡಿನಲ್ಲಿ ಅಂದರೆ ಸೈನ್ಯದಲ್ಲಿ ದಂಡನಾಯಕನಾಗಿದ್ದಾನೆ. ಅವನನ್ನು ಲಕ್ಕಮ್ಮ ವರಿಸಲೇಬೇಕಾಗುತ್ತೆ. ಅದು ವಿಧಿಯ ನಿಯಮ, ನಿಮ್ಮ ಹಣೆ ಬರಹ ಅಂತ ಹೇಳ್ತಾ ಇದ್ದರು. ಬ್ರಹ್ಮನ ನಿಯಮವ ಪಾಲಿಸಲೇಬೇಕು, ನಿಮ್ಮಗಳ ಮದುವೆಯು ನಡೆಯಲೇಬೇಕು. ಇರಲಿಂಗ ನಿನ್ನನ್ನು ವರಿಸುವನು ನಿಂಗಮ್ಮ, ಲೋಕ ಕಲ್ಯಾಣಕ್ಕೆ ಕ್ಷಮಿಸಬೇಕಮ್ಮ. ಹಿರಿಯಪ್ಪ ನಿನ್ನನ್ನು ವರಿಸುವನು ಲಕ್ಕಮ್ಮ, ಸಂಗಾತಿಯಾಗಿ ನೀನು ಬಾಳಬೇಕಮ್ಮ. ಲಿಂಗ ಹೇಳಿದಂತೆ ಕೇಳಿದರು ಬಾಲೆಯರು, ಬರದಿಮ್ಮನೆಗೆ ಬಂದು
ವಿಷಯ ತಿಳಿಸಿದರು. ಈ ವಿಷಯವನ್ನು ತಿಳಿಸ್ತಾರೆ ಯಾರು? ಲಕ್ಕಮ್ಮ ಮತ್ತು ಲಿಂಗಮ್ಮ ಹಳ್ಳಕ್ಕೆ ಹೋಗಿ ನೀರು ತುಂಬಬೇಕಾದ್ರೆ ಆ ನೀರಿನ ಜೊತೆಗೆ ಒಂದು ಲಿಂಗ ಬಂತಲ್ಲ, ಆ ಲಿಂಗ ಇದನ್ನೆಲ್ಲ ಹೇಳ್ತು. ನೋಡಮ್ಮ, ಶಿವಶರಣರು ನಿಮ್ಮ ಮನೆಗೆ ಬರ್ತಾರೆ. ಶಿವಶರಣರಲ್ಲಿ ಅಂದರೆ ಉಜ್ಜಯಿನಿ ನಗರದ ಹಿರೇಲಿಂಗನಿಗೆ ನೀನು ಮಡದಿ ಆಗಬೇಕು. ಹಿರೇ ಉಜ್ಜಯಿನಿಯ ನೀನು ಯಾರಿಗೆ ಹೇಳ್ತಾನೆ? ಲಕ್ಕಮ್ಮನಿಗೆ. ಹಿರೇ ಉಜ್ಜಯಿನಿಯ ಹಿರೇಲಿಂಗ ಇವನಂತನೂ ಹಿರಿಯಪ್ಪನನ್ನು, ಅಂದರೆ ಸೈನ್ಯದಲ್ಲಿ ದಂಡನಾಯಕನಾಗಿರುವ ಹಿರಿಯಪ್ಪನನ್ನು ನೀನು ಮದುವೆ ಆಗ್ಬೇಕಮ್ಮ. ಇದು ನಿಮ್ಮ ವಿಧಿ ನಿಯಮ, ಹಣೆ ಬರಹ, ಇದನ್ನು ನೀವು ಪಾಲಿಸಲೇಬೇಕು ಅಂತೇಳಿ ಆ ನೀರಿನಲ್ಲಿದ್ದ ಲಿಂಗ ಇವರಿಬ್ಬರಿಗೂ ಹೇಳ್ತು. ಅದನ್ನು ಕೇಳಿ ಸಂತೋಷಪಟ್ಟ ಇವರು ನಿಂಗಮ್ಮ ಮತ್ತು ಲಕ್ಕಮ್ಮ ಮನೆಗೆ ಓಡೋಡಿ ಬಂದು ತನ್ನ ತಂದೆ ತಾಯಿಗಳಿಗೆ ನಡೆದ ವಿಷಯವನ್ನು ತಿಳಿಸ್ತಾರೆ. ಏನಂತ? ಈ ಪ್ರಕಾರವಾಗಿ ನಿಂಗಮ್ಮ ಮತ್ತು ಲಕ್ಕಮ್ಮನು ಜೊತೆಯಾಗಿ ದಿನದ ಕಾಯಕದಂತೆ ದೇವರ ಹಳ್ಳಕ್ಕೆ ನೀರು ತರಲು ಹೋಗಿ ನೀರಿಗಿಳಿದು ನೀರನ್ನು ತುಂಬುತ್ತಿರಲು ನೀಲಿ ಗಗನದಲ್ಲಿ ಮಿಂಚು ಒಳದಂತಾಗಲು ನಿಂಗಮ್ಮ ಲಕ್ಕಮ್ಮನು ಬೆದರಿ ಆಕಾಶದ ಕಡೆ ನೋಡಲು ಮೋಡಗಳಿಲ್ಲ, ಗುಡುಗಿಲ್ಲ, ಮಿಂಚು ಎಲ್ಲಿಂದ ಬಂದಿತೆಂದು ಬಿಂದಿಗೆಯನ್ನು ಮೇಲೆತ್ತಲು ಬಿಂದಿಗೆಯು ಭಾರವಾಗಿ ಅದರಲ್ಲಿದ್ದ ಲಿಂಗವನ್ನು ಕಂಡು ದೂರ ನಿಂತು ನಮಸ್ಕರಿಸಲು ಲಿಂಗವು, ಅಮ್ಮ ನಿಂಗಮ್ಮ, ನಿನ್ನನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳಲು ಶರಣರು ಬರುತ್ತಿದ್ದಾರೆ. ಶರಣರ ಮಾತಿಗೆ ಎದುರಾಡದೆ ಹಿರೇ ಲಿಂಗನನ್ನು ಮದುವೆಯಾಗಲು ಒಪ್ಪುವುದು ಮತ್ತು ಲಕ್ಕಮ್ಮನನ್ನು ಹಿರೇ ಉಜ್ಜಯಿನಿಯ 18 ಮಂದಿ ದಂಡಿನವರಲ್ಲಿ ಪ್ರಮುಖ ದಂಡನಾಯಕನಾದ ಹಿರಿಯಪ್ಪನವರನ್ನು ವಿಧಿಯ ನಿಯಮದಂತೆ ವರಿಸಿರೆಂದು ಹೇಳಿ ನಾನು ನಿಮ್ಮ ನಿಷ್ಠೆಗೆ ಮೆಚ್ಚಿದ್ದೇನೆ. ವಿಷಯ ನಿಮ್ಮ ತಂದೆ ತಾಯಿಗೆ ತಿಳಿಸಿ ಮನೆಯನ್ನು ಶುದ್ಧಗೊಳಿಸಿ ಸ್ನಾನ ಮಡಿಗಳಿಂದ ನನ್ನನ್ನು ಕರೆದುಕೊಂಡು ಹೋಗಿರೆಂದಲು. ಅಂತೆಯೇ ವಿಷಯವನ್ನು ತಂದೆ ತಾಯಿಗೆ ತಿಳಿಸಿ ದೇವರ ಹಳ್ಳಕ್ಕೆ ಹೋಗಿ ಲಿಂಗ ಪೂಜೆ ಮಾಡಿ ಮನೆಗೆ ತೆಗೆದುಕೊಂಡು ಹೋಗಲು ಲಿಂಗದ ಮಹಿಮೆ ಸುತ್ತಮುತ್ತಲ ಗ್ರಾಮದಲ್ಲಿ ಹಬ್ಬಿತು. ಈ ವಿಷಯ ಹಿರಿಯ ಉಜ್ಜಯಿನಿಯ 18 ಮಂದಿ ದಂಡಿನವರ ದಂಡನಾಯಕ ಹಿರಿಯಪ್ಪನವರ ಕಿವಿಗೆ ಬೀಳಲು ದಂಡಿನವರ ಸಮೇತ ರಂಗಾಪುರಕ್ಕೆ ಮುತ್ತಿಗೆ ಹಾಕಲು ಬಂದು ದೇವರ ಹಳ್ಳದ ಬಳಿ ಬಿಡುತ್ತಿದ್ದಾರದಂತೆಯೇ ದಂಡಿನವರ ದಂಡನಾಯಕ ಹಿರಿಯಪ್ಪ ಹೊರಟಾನಾಗ ದಂಡಿನವರ ದಂಡನಾಯಕ ಹಿರಿಯಪ್ಪ ಹೊರಟಾನಾಗ ಮಂದಿ ಮಾರ್ಬಲ ಸಾಯಿತವಾಗಿ ಆ ದಂಡಿನವರು ರಂಗಾಪುರಕ್ಕೆ ದಾಳಿ ಇಟ್ಟರು. ಶಿವಶರಣ ಸಿದ್ದರಾಮಯ್ಯ ಸಿದ್ದಮ್ಮನ ಸೆರೆಯ ಹಿಡಿದು ರಂಗಾಪುರವ ಮುತ್ತೋತಿರುವಾರು. ಆ ಹಿರಿಯಪ್ಪನಾಗ ದಂಡಿನವರಿಗೆ ಆಜ್ಞೆಯ ಮಾಡಿದನು. ಯಾಕಪ್ಪ ಬಂದು ಅಂದರೆ ಹಿರೇ ಉಜ್ಜಿನಿಯ ಯಾರವನ ಹೆಸರು ಈಗ ಬಂದನಲ್ಲ ದಂಡೆತ್ತಿ ಹಿರಿಯಪ್ಪ, ಅವನು ಸೈನ್ಯ ಸಮೇತ ಬಂದ್ಬಿಟ್ಟ. ಯಾಕೆ ಅಂದರೆ ಈ ವಿಷಯ ಅವನಿಗೂ ಗೊತ್ತಾಗ್ಬಿಡ್ತು. ರಂಗಾಪುರದ ಸಿದ್ದರಾಮಯ್ಯನ ಮಗಳೇ ನಿನಗೆ ಹೆಂಡತಿ ಆಗ್ತಾಳೆ, ಲಕ್ಕಮ್ಮ ನೀನು ಮದುವೆ ಆಗ್ಬೇಕು ಅನ್ನೋ ವಿಷಯ ಬೇರೆ ಯಾರೋ ಮುಟ್ಟಿಸ್ಬಿಟ್ರು ಹಿರಿಯಪ್ಪನಿಗೆ. ಹಾಗೆ ಮಾಡಿದಿರಿಯಪ್ಪ, ಹಾಗಾದರೆ ದೈವವಾಣಿ
ಅವಳನ್ನೇ ತನ್ನ ಮದುವೆ ಮಾಡಬೇಕು. ಅವ್ರು ಕೊಡ್ತಾರೋ ಬಿಡ್ತಾರೋ, ನಡೀರೋ ದಂಡೆ ಹತ್ತಾಗಿ ಅವ್ರನ್ನ ಸೆರೆ ಹಿಡಿದ್ಬಿಟ್ಟು ಆ ಹೆಣ್ಣು ತಂದು ಬಿಡೋಣ ಅಂತೇಳಿ ರಂಗಾಪುರಕ್ಕೆ ಮುತ್ತಿಗೆ ಸೈನ್ಯ ಸಮೇತನಾಗಿ ಬಂದು ಮುತ್ತಿಗೆ ಹಾಕ್ಬಿಟ್ರು. ಈ ಲಕ್ಕಮ್ಮನ ತಂದೆ ತಾಯಿಗಳಾದಂಥ ಸಿದ್ದರಾಮಯ್ಯ ಮತ್ತು ಸಿದ್ದಮ್ಮನನ್ನು ಸೆರೆ ಹಿಡಿದು ಬಂಧಿಸಿ ಜೈಲಿಗೆ ಹಾಕಿದ್ರು. ಯಾಕೆಂದರೆ ಬಲವಂತವಾಗಿ ತಗೋಬೇಕಾಗಿರುತ್ತಲ್ಲ. ಪಟ್ಟದ ಪೂಜಾರಿ ನಿಂಗಯ್ಯನನ್ನು, ವಿದ್ವಾಂಸ ಗಿರಿಯಪ್ಪನನ್ನು ಬೇಗದಲ್ಲಿ ಹಿಡಿದು ತನ್ನೀರಿ ಆಪುರದಲ್ಲಿರುವ ರಾಜಪ್ಪನ ಸೆರೆಯ ಹಿಡಿಯೇರಿ. ಅವನು ಹಿರಿಯಪ್ಪ ದಂಡನಾಯಕ ಆಜ್ಞೆ ಮಾಡ್ತಾನೆ. ಯಾರು ಈ ಊರಿನಲ್ಲಿದ್ದಾರೆ, ಗಿರಿಯಪ್ಪ ಅನ್ನೋ ವಿದ್ವಾಂಸ ಇದ್ದಾನೆ, ಪಟ್ಟದ ಪೂಜಾರಿ ನಿಂಗಯ್ಯ ಇದ್ದಾನೆ, ಅಷ್ಟೇ ಅಲ್ಲ ರಾಜಪ್ಪ ಎಂಬತಕ್ಕಂಥವನು ಕೂಡ ಈ ಊರಿನಲ್ಲಿದ್ದಾನೆ. ಅವರೆಲ್ಲರೂ ಹಿಡಿದು ತಂದು ಸೆರೆಗೆ ಹಾಕಿ ಅಂತೇಳಿ ಆಜ್ಞೆ ಮಾಡ್ದ. ಬರದಿ ಹೊರಟ ದಂಡೇನವರು ಮೂವರನ್ನು ಸೆರೆಯ ಹಿಡಿದರು. ಗಿರಿಯಪ್ಪನ ಮುಂದೆ ನಿಲ್ಲಿಸಿದರು. ಆ ದಂಡನಾಯಕ ಲಕ್ಕಮ್ಮನ ಕೊಡಿರೆಂದು ಕೇಳಾನು. ಯಾಕೆ ದಂಡೆ ಹತ್ಯೆ ಯಾಕೆ ಬರಬೇಕಾಯ್ತು, ಅವ್ರಿಗೆ ಮುಖ್ಯ ಹಾಕಾಯ್ತು, ಅವ್ರನ್ನ ಬಂಧಿಸಿ ಯಾಕೆ ಜೈಲಿನಲ್ಲಿ ಇಡಬೇಕಾಯ್ತು? ಹಂಗೆ ಬಂದು ಕೇಳಿದ್ರು ಕೊಡ್ತಾರಲ್ವೇ? ಕೊಡ್ತಾರೋ ಇಲ್ವೋ ಅಂತೇಳಿ ಅನುಮಾನ. ಏನೇ ಆಗಲಿ ದೈವವಾಣಿ ಸಿಕ್ಕಿದೆ. ಆ ಲಕ್ಕಮ್ಮನೇ ನಾನು ಮದುವೆ ಆಗಬೇಕು ಅಂತ ಹಠಕ್ಕೆ ಬಿದ್ದವನು ಏನಾರು ಮಾಡಿ ಇವನ್ನೆಲ್ಲ ಬಂಧಿಸಿ ಎದುರಿಸಿ ಅವಳನ್ನ ತಂದು ಮದುವೆ ಆಗಬೇಕು ಅಂತ ಛಲಕ್ಕೆ ಬಂದು ಮುತ್ತಿಗೆ ಹಾಕ್ಬಿಟ್ರು. ನಾವಾಗಿದ್ರು ಹೋಗಿ ಕೇಳವಪ್ಪ ಅಲ್ವಾ?